ಸತ್ಯದ ಹುಡುಕಾಟಕ್ಕೆ ಬಿಜೆಪಿಯವರು ಇಳಿದಿದ್ದಾರೆ. ಅವರು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿ ಸತ್ಯ ಶೋಧನೆಗೆ ಹೊರಟಿದ್ದಾರೆ. ಸತ್ಯವನ್ನು ಶೋಧಿಸಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು. ಯಾಕಂದರೆ ಇಂತಹ ಗಲಭೆಗಳು ನಡೆದಾಗ ಸತ್ಯ ಏನು ಅಂತೇಳಿ ಜನರಿಗೆ ಗೊತ್ತಾಗಬೇಕು, ಸತ್ಯ ಮಾತ್ರ ಗೊತ್ತಾಗಬೇಕು. ಈಗಾಗಲೇ ಒಬ್ಬ ಮುಸ್ಲಿಂ ಮುಖಂಡ ಕೂಡ ಒಪ್ಕೊಂಡಿದ್ದಾರೆ, ಹೌದು ನಮ್ಮವರೇ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿ. ಆ ಮೂಲಕ ಒಂದು ಮೊದಲ ಹಂತದ ಸತ್ಯವನ್ನು ಒಪ್ಪಿಕೊಳ್ಳುವಂಥ ಪ್ರಯತ್ನವೂ ಕೂಡ ನಡೆದಿದೆ. ಈ ಇಡೀ ಬೆಳವಣಿಗೆ ಯಾವ್ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಹಾಗೆಯೇ ಭದ್ರಾವತಿಯಲ್ಲಿ ಮುಂದಿನ ಜನ್ಮಕ್ಕೆ ಅರ್ಜಿ ಹಾಕದಂಥವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ತೋರಿಸ್ತೀನಿ. ಮಳೆಯಿಂದಾಗಿ ಕೂಲಾಗಿದ್ದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆಯ ಗಲಾಟೆ ಬಿಸಿ ಎಬ್ಬಿಸಿದೆ. ಮೊನ್ನೆ ರಾತ್ರಿ ಗಣೇಶ ವಿಸರ್ಜನೆ ವೇಳೆ ಆದ ಕಲ್ಲು ತೂರಾಟ, ಅದನ್ನು ವಿರೋಧಿಸಿ ನಿನ್ನೆ ನಡೆದ ಪ್ರತಿಭಟನೆ, ನಂತರ ಪೊಲೀಸರು ಆಕ್ಷನ್ಗೆ ಇಳಿದಿದ್ರು. ಇದರ ನಡುವೆಯೇ ಇಂದು ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳಿಗೆ ಬಾಗಿಲು ಹಾಕಲಾಗಿತ್ತು. ಇಡೀ ಮದ್ದೂರು ಪಟ್ಟಣ ಇಂದು ಸ್ತಬ್ಧವಾಗಿತ್ತು. ಬಂದ್ ಶಾಂತಿಯುತವಾಗಿ ನಡೆದರೂ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತೆಯೇ ಬಿಸಿಯಾಗಿದೆ. ಮೊನ್ನೆ ಕಲ್ಲು ತೂರಾಟ ಸಂಬಂಧಿಸಿದಂತೆ 22 ಜನರನ್ನ ಬಂಧಿಸಿದ್ದ ಪೊಲೀಸರು ನಿನ್ನೆ ಪ್ರತಿಭಟನೆ ನಡೆಸಿ ಪೊಲೀಸರ ಬಂದೋಬಸ್ತ್ ಧಿಕ್ಕರಿಸಿದ್ದಕ್ಕಾಗಿ 500 ಮಂದಿಯ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಗಣೇಶನ ಗಲಾಟೆ ಸಂಬಂಧ 22 ಜನರನ್ನ ಬಂಧಿಸಿದ್ದು ಮಂಡ್ಯ ಜೈಲಿನಲ್ಲಿಡಲಾಗಿದೆ. ಇದೇ ಸಂದರ್ಭದಲ್ಲೇ ನಿನ್ನೆ ಕಲ್ಲು ತೂರಾಟ, ದೊಂಬಿ, ಪ್ರತಿಭಟನೆ ಪ್ರಕರಣಗಳಡಿ ಒಟ್ಟು 500 ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ನಾಳೆ ಸಂಜೆವರೆಗೂ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಮುಂದುವರಿಯಲಿದೆ. ಹೆಚ್ಚುವರಿ ಪೊಲೀಸರನ್ನ ಕರೆತಂದು ಬಂದೋಬಸ್ತ್ ಮಾಡಲಾಗಿದೆ. ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಹಾಗೆ ಗುಂಪು ಸೇರದಂತೆ ಜನರಿಗೆ ತಾಕೀತು ಮಾಡಲಾಗಿದೆ. ಹಾಗೆ ಕಲ್ಲು ತೂರಿದವರು ಯಾರು, ಎಲ್ಲಿಂದ ತೂರಿದರು ಎಂಬುದರ ಪತ್ತೆಗಾಗಿ ಸಿಸಿಟಿವಿಗಳ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ಇನ್ನಷ್ಟು ಜನರ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಶಾಂತಿ ಸಭೆ. ಹಿಂದೂ ನಾಯಕರು, ಬಿಜೆಪಿ ನಾಯಕರು ಗೈರು. ಮದ್ದೂರಿನಲ್ಲಿ ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಿಎಂ ಸೂಚನೆಯಂತೆ ಶಾಂತಿ ಸಭೆ ಮಾಡಿದ್ರು. ಕೆಲ ಹಿಂದೂ ಸಂಘಟನೆಗಳು, ಕೆಲ ಮುಸ್ಲಿಂ ಸಂಘಟನೆಗಳ ನಾಯಕರು ಪಾಲ್ಗೊಂಡಿದ್ದರು. ಆದರೆ ಬಿಜೆಪಿ ಮತ್ತು ಹಿಂದೂಪರ ನಾಯಕರು ಮಾತ್ರ ಸಭೆಗೆ ಬರಲೇ ಇಲ್ಲ. ಬದಲಾಗಿ ನಾಳೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ನಾವು ನಾಳೆ ಏನ್ ನಿರ್ಧಾರ ಮಾಡಿದ್ವಿ ಅದೇ ರೀತಿ ಇವತ್ತು ಬಂದ್ ಕರೆ ಕೊಟ್ಟಿದ್ವಿ. ಇವತ್ತು ಬಂದು ಅತ್ಯಂತ ಯಶಸ್ವಿಯಾಗಿದೆ. ನಾಳೆ ನಾವೇನ್ ತೀರ್ಮಾನ ಮಾಡಿದ್ವಿ, ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆ, ಆ ವಿಷಯವಾಗಿ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ನಾಳೆ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಏನ್ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನೆ ಇದೆ ಅದ್ರ ಸಿದ್ಧತೆಗಳೇನ್ ಬೇಕು ಅದ್ರ ಕಡೆ ನಾವು ಗಮನವನ್ನ ಕೊಡ್ತಾ ಇದೀವಿ. ಬಿಜೆಪಿ ಹಾಗೂ ಹಿಂದೂ ಮುಖಂಡರ ಅನುಪಸ್ಥಿತಿಯಲ್ಲೇ ಸಭೆ ಮಾಡಿದ ಜಿಲ್ಲಾಡಳಿತಕ್ಕೆ ಜನಸಾಮಾನ್ಯರು ಶಾಂತಿ ಕಾಪಾಡಿ ಅಂತ ಒಂದಷ್ಟು ಸಲಹೆ ನೀಡಿದ್ರು. ಎಫ್ಐಆರ್ ಏನಾಗಿದೆ ಸರ್, ಅದರಲ್ಲಿ ಮಾಡದೇ ಇರೋರೆಲ್ಲ ಎಂಟ್ರಿ ಆಗಿದ್ದಾರೆ. ಮಾಡಿರುವಂತೇಳೋ ರಾಜರೋಷವಾಗಿ ಅಲ್ಲೆಲ್ಲ ಔಸ್ಕೊಂಡಿದ್ದಾರೆ. ಅದನ್ನ ಅವ್ರನ್ನ ಕುಲಂಕಷವಾಗಿ ಕರೆಸಿ ಅವ್ರಿಗೆ ಪನಿಷ್ಮೆಂಟ್ ಮಾಡಿ, ಯಾರು ಮಾಡಿದಾರೆ ಅವ್ರಿಗೆ ಪನಿಷ್ಮೆಂಟ್ ಮಾಡಿ. ಸಾಮೂಹಿಕವಾದಂತಹ ಒಂದು ಗಣೇಶ ವಿಸರ್ಜನೆಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ಘಟನೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಹಕರಿಸಬೇಕು. ಸಭೆಯಲ್ಲಿ ಎಲ್ಲರ ಅಹವಾಲು ಸ್ವೀಕರಿಸಿದ ಜಿಲ್ಲಾಡಳಿತ ಜನರಿಗೆ ರಕ್ಷಣೆ ನೀಡುವ ಭರವಸೆ ನೀಡಿದೆ. ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಶಾಂತಿ ಸಭೆಗೆ ಬರದೆ ನಾಳೆ ಬಿಜೆಪಿಯವರು ಬಂದು ಶಾಂತಿ ಕದಡೋ ಪ್ರಯತ್ನ ಮಾಡ್ತಾರೆ. ಜನರು ಬಿಜೆಪಿ ನಾಯಕರ ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಕರೆ ಕೊಟ್ಟರು. ಈ ಘಟನೆಯನ್ನು ನಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಾಮೂಹಿಕವಾಗಿ ಖಂಡಿಸ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಘಟನೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಸ್ತಿನ ಕ್ರಮ, ಅವರನ್ನು ಏನು ತನಿಖೆ ಮಾಡಬೇಕು, ಅವ್ರ ಮೇಲೆ ಹೆಚ್ಚಿನ ಕ್ರಮ ಏನಾಗಬೇಕು ಅದು ಆಗುತ್ತೆ. ನಾಳೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಇದೆ. ಕೆಲವರು ಕಡಿಮೆ ಇದೆ, ಇನ್ನೂ ಹೆಚ್ಚಿನ ಗಣಪತಿ ತರಲಿಕ್ಕೆ ಹಳ್ಳಿ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊಸ ಗಣಪತಿಗಳ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರೆ. ನನಗೆ ಅದರ ಬಗ್ಗೆ ಯಾಕೆ ಅದನ್ನು ಹೆಚ್ಚು ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದರ ಎಲ್ಲರ ಮುಖ್ಯ ಉದ್ದೇಶ ಏನಂತಂದರೆ, ಏನು ಈಗ ಘಟನೆ ಆಯಿತು, ಈ ಥರದ ಘಟನೆಗಳು ಮರುಕಳಿಸಬಾರ್ದು. ನಾಳೆಯ
ವಿಸರ್ಜನೆ ಶಾಂತಿಯುತವಾಗಿ ಮುಗಿಬೇಕು. ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು. ನಾವು ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದನ್ನು ಕೇವಲ ಬಾಯಿ ಮಾತಿಗೆ ಮಾತ್ರ ಮಾತನಾಡಿದರೆ ಸಾಧ್ಯ ಆಗೋದಿಲ್ಲ. ಅದು ನಿಜ ಜೀವನದಲ್ಲೂ ಕೂಡ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಕಾರ್ಯವನ್ನು ಯಾರೂ ಸಹ ಮಾಡಬಾರ್ದು. ಸೊ ಯಾರು ಧರ್ಮಗಳ ನಡುವೆ ಪರಸ್ಪರ ಸೌಹಾರ್ದಿತವಾಗಿ ನಡೆಯುವಂಥ ವ್ಯಕ್ತಿಗಳ ನಡುವೆ ಒಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ, ಅಂಥವರಿಗೆ ಕಾನೂನು ಪಾಠವನ್ನು ಕಲಿಸುತ್ತೆ. ಈ ಮಧ್ಯೆ ಮದ್ದೂರಿನಲ್ಲಿ ಗಲಭೆ ಪೂರ್ವನಿಯೋಜಿತ ಕೃತ್ಯನ ಕಲ್ಲು ತೂರಾಟಕ್ಕೆ ಮೊದಲೇ ಸ್ಕೆಚ್ ಹಾಕಲಾಗಿತ್ತ ಎಂಬ ಅನುಮಾನಗಳು ಇದೀಗ ಮೂಡಿವೆ. ಅದಕ್ಕೆ ಪೂರಕವಾದಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಂಶಗಳು ನ್ಯೂಸ್ 18ಗೆ ಸಿಕ್ಕಿದೆ. ಗಣೇಶ ಮೆರವಣಿಗೆ ಮೇಲೆ ಮೊದಲು ಕಲ್ಲು ತೂರಿ ಬಂದಿದ್ದು ಮುಸ್ಲಿಂ ಗುಂಪಿನಿಂದ ಅಂತ ಹೇಳಲಾಗ್ತಿದೆ. ಗಣೇಶ ಮೆರವಣಿಗೆ ಸಹಿಸದೆ ಮುಸ್ಲಿಂ ಯುವಕರ ಗುಂಪು ಕಲ್ಲು ತೂರಿರುವುದು ಬೆಳಕಿಗೆ ಬಂದಿದೆ. 5-6 ಮುಸ್ಲಿಂ ಯುವಕರ ಗುಂಪು ಮೊದಲೇ ಪ್ಲಾನ್ ಮಾಡಿಕೊಂಡು ಈ ಕೆಲಸ ಮಾಡಿದೆ. ಮದ್ದೂರು ಗಲಭೆಯ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್. ಗಣೇಶ ಮೆರವಣಿಗೆ ಸಹಿಸದೆ ಇರ್ಫಾನ್ನನ್ನ ಪ್ರಚೋದಿಸಿದ್ದನಂತೆ ಸ್ನೇಹಿತ ಜಾಫರ್. ಗಣೇಶನ ಮೆರವಣಿಗೆ ಆಗ್ತಿದ್ರೂ ಏನೂ ಮಾಡಲಾಗ್ತಿಲ್ಲ ಎಂದು ಪ್ರಚೋದನೆ ಕೊಟ್ಟಿದ್ದನು. ಜಾಫರ್ ಮಾತು ಕೇಳಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಲು ಪ್ಲಾನ್ ಮಾಡಿದ್ರಂತೆ. ಇರ್ಫಾನ್ ಜೊತೆಗೂಡಿ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದರು 5-6 ಮಂದಿ. ಕಲ್ಲು ಎಸೆಯುವ ಮುನ್ನ ಬೀದಿ ದೀಪ ಆಫ್ ಮಾಡಿದ್ದ ಸಲ್ಮಾನ್. ಒಂದು ಕಡೆ ಕಲ್ಲುಗಳು ಗಣೇಶನಿಗೆ ಬೀಳುತ್ತಿದ್ದಂತೆ ಇನ್ನೊಂದು ಕಡೆ ಹಿಂದೂ ಯುವಕರು ಉದ್ರಿಕ್ತಗೊಂಡಿದ್ದರು. ಆಗ ಹಿಂದೂ ಯುವಕರಿಂದಲೂ ಪ್ರತಿಯಾಗಿ ಕಲ್ಲು ತೂರಾಟ ಶುರುವಾಯಿತು. ಮಸೀದಿಯಿಂದ ಕಲ್ಲು ತೂರಿದ್ದಾರೆಂದು ಭಾವಿಸಿ ಪ್ರತಿದಾಳಿಯಾಯಿತು. ಕೆಲಕಾಲ 2 ಕೋಮುಗಳ ಯುವಕರ ನಡುವೆ ಸಂಘರ್ಷವಾಗಿತ್ತು. ಅಷ್ಟೊತ್ತಿಗಾಗಲೇ ಕಲ್ಲು ಎಸೆದು ಎಸ್ಕೇಪ್ ಆಗಿತ್ತು ಇರ್ಫಾನ್ ಅಂಡ್ ಟೀಮ್. ಆದರೆ ಎಸೆದ ಕಲ್ಲುಗಳು ಮಸೀದಿ ಕಡೆಯಿಂದ ಬಂದಿದ್ದಲ್ಲ, ಪಕ್ಕದ ರಸ್ತೆ ಕಡೆಯಿಂದ ಅನ್ನೋದು ಪೊಲೀಸರ ಸ್ಪಷ್ಟನೆ. ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ, ಪಕ್ಕದ ರೋಡಿಂದ ಬಂದಿದೆ. ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ CCTV ಸಿಕ್ಕಿಲ್ಲ. ಬಟ್ ಪಕ್ಕದ ರೋಡಿಂದ ಕಲ್ಲು ಬಂದಿರೋದು ಕನ್ಫರ್ಮ್ ಇದೆ. ಮೊನ್ನೆ ನಡೆದ ಘರ್ಷಣೆಯಲ್ಲಿ ಗಾಯಗೊಂಡಿರುವ ಅಜಯ್ನನ್ನ ನ್ಯೂಸ್ 18 ಮಾತನಾಡಿಸಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅನ್ನೋ ಭಯ ಈಗಲೇ ಕಾಡ್ತಿದೆ ಅಂತಾನೆ ಅಜಯ್. ಇದು ತುಂಬ ಬೇಜಾರ ಸರ್ ಇದು. ಯಾಕಂದ್ರೆ ನಮಗೇನೋ ಇವಾಗ ಮಕ್ಕಳು ಮರಿ ಎಲ್ಲ ಇದೆ. ನೆಕ್ಸ್ಟ್ ಇನ್ನು ಅವರು ದೊಡ್ಡ ಅಷ್ಟರಲ್ಲಿ ಇನ್ನು ಏನೇನು ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ. ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು ಸರ್. ಮತ್ತೆ ಇದು ಈ ಥರ ಇನ್ನೊಂದು ಘಟನೆ ಇನ್ನೊಂದ್ಸಲ ಯಾವುದೇ ಹಿಂದೂ ಇವ್ರಿಗೆ ಬರಬಾರ್ದು. ಈ ಥರ ಆ ಥರ ಒಂದು ತನಿಖೆ ಮಾಡಿ ಒಂದು ನಿರ್ಧಾರ ತಗೋಬೇಕು ಸರ್. ಇದು ಹುತ್ತಿ ಉರಿದ ಮದ್ದೂರಿನಲ್ಲಿ ರಾಜಕೀಯ ಘರ್ಷಣೆ. ಬಿಜೆಪಿಯಿಂದ ನಾಳೆ ಮದ್ದೂರು ಚಲೋ. ಮದ್ದೂರು ಗಣೇಶ ಗಲಾಟೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಳೆ ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ತಯಾರಿ ಮಾಡಿಕೊಂಡಿದೆ. ಕಲ್ಲು ತೂರಿದ ಸ್ಥಳಕ್ಕೆ ಭೇಟಿ ನೀಡಲಿರುವ ನಾಯಕರು ಗಾಯಾಳುಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ದೊಡ್ಡ ಮಟ್ಟದ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಸತ್ಯಶೋಧನಾ ತಂಡವನ್ನು ರಚಿಸಿದ್ದು 1 ವಾರದೊಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಬಿಜೆಪಿಯ ಮದ್ದೂರು ಹೋರಾಟವನ್ನ ಕಟುವಾಗೇ ಟೀಕಿಸಿದೆ ಕಾಂಗ್ರೆಸ್. ಸಮಾಜದಲ್ಲಿ ಘರ್ಷಣೆಗಳಿಗೆ ಪ್ರಚೋದನೆ ಮಾಡಿ ನೆಮ್ಮದಿ ಕೆಡಿಸುವುದೇ ಬಿಜೆಪಿ ಕೆಲಸ ಎಂದು ಸಿಎಂ ಸೇರಿದಂತೆ ಎಲ್ಲಾ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ನಡೆಸ್ತಾ ಇದ್ದಾರೆ, ಇವ್ರ ಯೋಗ್ಯತೆ ಸರಿಯಾದ ರೀತಿ ಕಾನೂನು ವ್ಯವಸ್ಥೆ ಕಾಪಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಹಾಗಾದ್ರೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹಿಂದೂಗಳ ಪರವಾಗಿಲ್ಲ, ಹಿಂದೂಗಳು ಅವ್ರು ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಘೋಷಣೆ ಮಾಡಲಿ. ಹಾಗಾದ್ರೆ ಮುಖ್ಯಮಂತ್ರಿಗಳು ಇವರಿಂದ ನಾವು ಅರ್ಥ ಮಾಡ್ಕೋಬೇಕಾಗಾದ್ರೆ ಪಾಪ ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಅವರು ಅವ್ರ ಸಾಮರ್ಥ್ಯವನ್ನ ಯಾರು ಕಲ್ಲು ಹೊಡೆದ ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ. ಅವ್ರ ಸಾಮರ್ಥ್ಯವನ್ನ ಪಾಕಿಸ್ತಾನ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ, ಭಾರತ್ ಮಾತಾ ಕಿ ಜೈ ಅನ್ನೋರ ಮೇಲೆ ತೋರಿಸೋದು ಬೇಡ. DJ ಏನು ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ಮ ತಾಕತ್ ತೋರಿಸ್ಬೇಡಿ. ಹೇಡಿಗಳ ರೀತಿ ವರ್ತನೆ ಮಾಡೋದನ್ನ ಪೊಲೀಸ್ ಇಲಾಖೆಗೂ ಕಲಿಸ್ಬೇಡಿ. ಅವ್ರು ಹೋಗಲಿ, ಅವರು ಹೋಗೋದಕ್ಕೆ ಯಾರು ಬೇಡ ಅಂತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು, ಶಾಂತಿನ ಕಾಪಾಡಬೇಕು. ಸುಮ್ಮನೆ ಹೋಗೋದು, ಪ್ರಚೋದನೆ ಮಾಡೋದು ಅದೆಲ್ಲ ಮಾಡಿದ್ರೆ ಸಹಿಸೋದಿಲ್ಲ. ಹೀಗೆ ಮದ್ದೂರು ಸದ್ಯ ರಾಜ್ಯ ರಾಜಕೀಯದ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಗೊಂಡಿದೆ.
ಗಣೇಶನ ವಿಸರ್ಜನೆ ವೇಳೆ ಶುರುವಾದ ಗಲಾಟೆ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪದ ಕೇಂದ್ರವಾಗಿ ಮಾರ್ಪಟ್ಟಿದೆ. ಮದ್ದೂರಿನಲ್ಲಿ ಹೀಗೆ ಗಣೇಶ ಗಲಾಟೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ತರೀಕೆರೆ ಹಾಗೂ ಭದ್ರಾವತಿಯಲ್ಲಿ ಇದೀಗ ವಿವಾದಗಳು ಭುಗಿಲೆದ್ದಿವೆ. ನಿಮಗಂತೂ ಮುಂದಿನ ದಿನದೊಳಗಡೆ ಮನುಷ್ಯನಾಗಿ ಹುಟ್ಟಲಿಕ್ಕೆ ಭಗವಂತನಿಗೆ ಆಶೀರ್ವಾದ ಮಾಡಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹಾಗೂ ಭದ್ರಾವತಿಯ ಸೀಗೆಬಾಗಿ ಸರ್ಕಲ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳು ಮೊಳಗಿಸಲಾಗಿದೆ ಎಂಬ ವಿಡಿಯೋ ವೈರಲ್ ಆಗಿದೆ. ಗುಂಪಿನಲ್ಲಿ ಘೋಷಣೆ ಕೂಗುತ್ತಿದ್ದಾಗಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಎನ್ನುವ ಆರೋಪ ಜೋರಾಗಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಈ ರೀತಿಯ ಘೋಷಣೆ ಕೂಗಿದ್ದಾರೆ ಎನ್ನುವ ಆರೋಪವಿದೆ. ಭದ್ರಾವತಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ. ಧೈರ್ಯ ಎಷ್ಟು ಅವರಿಗೆ? ತಾಕತ್ತಿದ್ರೆ ಅವ್ರನ್ನ ಒಂದು ಒಳಗೆ ಹಾಕಬೇಕಾಗಿತ್ತು, ಅದನ್ನ ಇನ್ನೂ ಕೂಡ ಮಾಡಿಲ್ಲ. ಆದರೆ ಪೊಲೀಸರು ಕೊಟ್ಟಂತ ದೂರಿನ ಮೇಲೆ ಹಿಂದೂ ಕಾರ್ಯಕರ್ತನೇ ಇವತ್ತು ಅವರ ವಿರುದ್ಧ ಇವತ್ತು FIR ದಾಖಲು ಮಾಡಿರುವಂಥದ್ದು. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಇದರ ನಡುವೆ ಭದ್ರಾವತಿ ಶಾಸಕ ಸಂಗಮೇಶ್ ಈ ಜನ್ಮದಲ್ಲಿ ಮಾಡೋ ಕೆಲಸ ಬಿಟ್ಟು ಮುಂದಿನ ಜನ್ಮದ ಕನಸನ್ನ ಬಿಚ್ಚಿಟ್ಟು ಮುಸ್ಲಿಮರ ಮತಗಳಿಕೆಗೆ ಪ್ಲಾನ್ ರೂಪಿಸಿದ್ದಾರೆ. ನಾನು 4 ಬಾರಿ ಶಾಸಕನಾಗುವುದಕ್ಕೆ ಮುಸ್ಲಿಮರೇ ಕಾರಣ, ಮುಂದಿನ ಜನ್ಮ ಏನಾದರೂ ಇದ್ರೆ ಮುಸ್ಲಿಮನಾಗಿಯೇ ಹುಟ್ಟಬೇಕು ಎಂದು ಮನದಾಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಮುಸಲ್ಮಾನ್ ಬಾಂಧವರೇ, ಇವತ್ತು 4 ಬಾರಿ ಶಾಸಕರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ನಮ್ಮ ಮಗ ಗಣೇಶ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಸ್ಲಿಂ ಬಾಂಧವರ ಪರವಾಗಿ ಇರುತ್ತೆ. ನಿಮ್ಮ ಮನೆಯ ಮಗನಾಗಿ ಈ ಕೂಡ ನಿಮ್ಮ ಮನೆ ಮಗನೇ ಸಾವಿರ ಸಂಗನಾಗಿ ಇರ್ತೀನಿ. ಈ ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ. ಭದ್ರಾವತಿ ಶಾಸಕರ ಭಯಕ್ಕೆ ಬಿಜೆಪಿ ನಾಯಕರಿಗೆ ಬಿಸಿ ಬಿಸಿ ಮಸಾಲೆ ದೋಸೆಯಂತೆ ಸಿಕ್ಕಿದೆ. ಸಂಗಮೇಶ್ವರ ಮಾತುಗಳನ್ನೇ ಮುಂದಿಟ್ಟು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇದೆಲ್ಲ ಕರ್ನಾಟಕವನ್ನ ಮುಸಲ್ಮಾನ್ ರಾಜ್ಯ ಮಾಡುವ ಹುನ್ನಾರ ಎಂದು ಬಿಜೆಪಿಯ ಉಚ್ಚಾಟಿತ ನಾಯಕ KS ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ಸಿನ ಮಾನಸಿಕತೆ ಹೆಂಗಿದೆ ಅಂತ ನೋಡಿ, ಒಬ್ಬ ಶಾಸಕನ ಬಾಯಲ್ಲಿ ಬಂದಿದೆ. ಕಾಂಗ್ರೆಸ್ ಇವತ್ತು ಇಸ್ಲಾಮನ್ನ ಓಲೈಕೆ ಮಾಡಿಕೊಳ್ಳುವಂತ ಭರ ಯಾವ ರೀತಿ ಇದೆ ಅಂತಂದ್ರೆ, ಮುಂದಿನ ಜನ್ಮ ಇಸ್ಲಾಮಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಸ್ಲಾಮಲ್ಲೇ ಜನ್ಮ ತಾಳಿ ಅದು ಪಾಕಿಸ್ತಾನದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ. ಕರ್ನಾಟಕ ರಾಜ್ಯವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ರಾಜ್ಯ ಮಾಡಕ್ಕೆ ಹೊರಟಿದೆ. ಹಿಂದೂಗಳು ಗಣೇಶೋತ್ಸವದ ಮೆರವಣಿಗೆ ಮಾಡಿದ್ರೆ ಮಸೀದಿಯಿಂದ ಕಲ್ಲು ಹೊಡಿತಾರೆ, ರಾಷ್ಟ್ರಭಕ್ತರ ಮೇಲೂ ಹೊಡಿತಾರೆ, ಮುಸಲ್ಮಾನರು ಪೊಲೀಸ್ನವ್ರಿಗೂ ಹೊಡಿತಾ ಇದ್ದಾರೆ. ಹೀಗೆ ರಾಜ್ಯದಲ್ಲಿ ಒಂದೆಡೆ ಪ್ರವಾಹದಿಂದ ಕಷ್ಟ ನಷ್ಟಗಳು ಎದುರಾಗಿದ್ದರೂ ರಾಜಕೀಯದ ಚದುರಂಗದಾಟ ಮಾತ್ರ ಜೋರಾಗಿಯೇ ಸಾಗಿದೆ. ಧರ್ಮಗಳ ನಡುವಿನ ಸಂಘರ್ಷ ಸೃಷ್ಟಿಸಿ ರಾಜಕೀಯದ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಆದಷ್ಟು ಬೇಗನೆ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕಿರುವುದು ಸರ್ಕಾರದ ಜವಾಬ್ದಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಹೋರಾಟಗಳು ನಡೀತಿದ್ದಾವೆ. ನಾಳೆಯೂ ಕೂಡ ಪ್ರತಿಭಟನೆ, ಸತ್ಯಶೋಧನೆ ಇವೆಲ್ಲವೂ ಕೂಡ ಮುಂದುವರಿಯುತ್ತೆ. ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಈ ಮದ್ದೂರು ಗಲಾಟೆ ಅನ್ನೋದನ್ನು ಕೂಡ ನೋಡಬೇಕು. ವಿಷ ಕೊಡಿ ಅಂತ ಕೇಳಿದ್ದಾರೆ ನಟ ದರ್ಶನ್ ಇವತ್ತು ನ್ಯಾಯಾಧೀಶರ ಬಳಿಯಲ್ಲಿ. ಯಾವ ಕಾರಣಕ್ಕೆ ಹಾಗಾದರೆ ವಿಷ ಕೊಡಬೇಕಂತೆ, ಏನಾಗಿದೆ ಅನ್ನೋಂಥದ್ದನ್ನು ಅವರು ವಿವರಿಸ್ತಾರೆ. ಬೆಳಿಗ್ಗೆ ವಿಚಾರಣೆ ಶುರುವಾಗ್ತಾ ಇದೆ ಅಂದರೆ ವಿಷವನ್ನು ಕೇಳಿದ್ರು ದರ್ಶನ್. ನನಗೆ ಊಟದ ಬದಲು ಒಂದು ಸ್ವಲ್ಪ ವಿಷ ಕೊಟ್ಟುಬಿಡಿ, ಸಾಕಿ ಬದುಕು ಅನ್ನೋಂಥ ರೀತಿಯಲ್ಲಿ ಹೇಳಿದ್ದಾರೆ. ವಿಷ ಕೊಡೋದಕ್ಕೆ ಜೈಲಾಧಿಕಾರಿಗಳಿಗೆ ಹೇಳಿ ಸರ್ ಅಂತೇಳಿ ಜಡ್ಜಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಭಾವುಕರಾಗಿದ್ದಾರೆ, ಅಷ್ಟು ಭಾವುಕರಾಗಿ ಕೇಳಿದ್ದಾರೆ. ನಟರಾಗಿರೋದ್ರಿಂದಾಗಿ ಸಿನಿಮಾದ ಡೈಲಾಗ್ ರೀತಿಯಲ್ಲಿ ಇದು ಅನಿಸಿದರೆ ತಪ್ಪೇನೂ ಅಲ್ಲ. ಆದರೆ ಅವರು ವಾಸ್ತವವಾಗಿ ಈ ರೀತಿಯಂಥ ಮಾತುಗಳನ್ನು ಕೇಳಿದ್ದಾರೆ. ಯಾಕೆ ಅವರು ವಿಷ ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ತಾವು ಜೈಲಲ್ಲಿರುವಾಗ ಈಗ ಹಾಕ್ಕೊಳ್ತಾ ಇರುವಂತಹ ಬಟ್ಟೆಗಳು ವಾಸನೆ ಬರ್ತಾ ಇದ್ದಾವೆ. ಅಂದರೆ ನನಗೆ ಬಟ್ಟೆಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಹೊಸ ಬಟ್ಟೆಗಳನ್ನು ಕೊಡಿಸೋದಕ್ಕೂ ಕೂಡ ಇವರು ಬಿಡ್ತಾ ಇಲ್ಲ. ಬಟ್ಟೆಗಳು ವಾಸನೆ ಬರ್ತಾ ಇದ್ದಾವೆ, ಫಂಗಸ್ ಆಗ್ತಾ ಇದೆ, ನನಗೆ
ಜೈಲಿನ ಈ ಕತ್ತಲೆಯಲ್ಲಿ ಇದ್ದು ಫಂಗಸ್ ಆಗ್ತಾ ಇದೆ, ಫಂಗಸ್ ಕಾಡ್ತಾ ಇದೆ. ಇನ್ನು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಂತ ಹೇಳಿ ವಿವರಿಸಿದ್ದಾರೆ. ತನ್ನ ಪರಿಸ್ಥಿತಿ ತೀರಾ ಕೆಟ್ಟ ಸ್ಥಿತಿಗೆ ತಲುಪಿದೆ ಅನ್ನೋಂಥದ್ದನ್ನು ಅವರು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೆಟ್ಟ ಸ್ಥಿತಿ ಅಂತ ಹೇಳಿದರೆ ಸೂರ್ಯನನ್ನು ನೋಡಿ ತಿಂಗಳಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಅವರು ಜೈಲಿಗೆ ಹೋದರಿಂದ ಇಲ್ಲಿವರೆಗೂ ಕೂಡ ಸೂರ್ಯನನ್ನು ನೋಡಿದಂತ ಆಲ್ಮೋಸ್ಟ್ 26-27 ದಿವಸ ಆಯಿತು. ಸೂರ್ಯನನ್ನು ನೋಡಿ ತಿಂಗಳಾಗಿದೆ ಅಂತ ಹೇಳಿ ದರ್ಶನ್ ಅವಲತ್ಕೊಂಡಿದ್ದಾರೆ. ಕೊಳಕಿದ್ರು ಕೂಡ ಅಲ್ಲೇ ಮಲಗೋದಕ್ಕೆ ಹೇಳ್ತಿದ್ದಾರೆ. ಐಷಾರಾಮಿ ಬದುಕಿನಲ್ಲಿದ್ದಂಥವರು ದರ್ಶನ್, ಹೇಗೆ ಬೇಕು ಆ ರೀತಿಯಾಗಿ ಆರಾಮಾಗಿ ಇದ್ದಂತಹ ದರ್ಶನ್ ಈಗ ಕೊಳಕಿದ್ರು ಅಲ್ಲೇ ಮಲ್ಕೋಬೇಕು ಅಂತ ಹೇಳ್ತಿದ್ದಾರಂತೆ. ನಿತ್ಯವೂ ನರಕ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಜೈಲಿನ ಶಿಕ್ಷೆಯಲ್ಲಿ ನಿತ್ಯವೂ ನರಕ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಊಟವನ್ನು ಎಸೀತಾ ಇದ್ದಾರೆ. ತನಗೆ ಬೇಕಾದ ರೀತಿ ತಗೊಂಡು ತಿನ್ನಬಹುದಾಗಿದ್ದಂತಹ ದರ್ಶನ್ ಈಗ ಊಟವನ್ನು ಎಸೀತಾ ಇದ್ದಾರೆ. ಆ ಎಸೆದ ಊಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಊಟದ ಬದಲು ಸ್ವಲ್ಪ ವಿಷ ಕೊಡಿಸ್ಬಿಡಿ ಅಂಥೇಳಿ ಇದೇ ಕಾರಣಕ್ಕಾಗಿ ಅವರು ಕೇಳ್ಕೊಂಡಿದ್ದಾರೆ. ನನಗೆ ಊಟದ ಬದಲು ಸ್ವಲ್ಪ ವಿಷ ಕೊಡಿಸ್ಬಿಡಿ, ಬೇರೆಯವ್ರಿಗೇನು ಕೊಡೋದು ಬೇಡ, ನನಗೊಬ್ಬನಿಗೆ ಕೊಡಿ, ನನಗೊಬ್ಬನಿಗೆ ವಿಷ ಕೊಡಿ ಅಂಥೇಳಿ ಅವರು ತೀರಾ ಬೇಸರದಲ್ಲಿ ಹೇಳ್ಕೊಂಡಿದ್ದಾರೆ. ಜಡ್ಜ್ ಸಮ್ಮುಖದಲ್ಲಿ ತನ್ನ ಪರಿಸ್ಥಿತಿಯನ್ನು ಈ ಸ್ವರೂಪದಲ್ಲಿ ಅವರು ವಿವರಿಸ್ಕೊಂಡಿದ್ದಾರೆ. ಇದಾದ ನಂತರ ಕೋರ್ಟಿಂದ ಅವ್ರನ್ನ ಶಿಫ್ಟ್ ಮಾಡಬೇಕಾ ಬೇಡವಾ, ಅಂದರೆ ಈ ಪ್ರಪನಾಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋಂಥ ಕೇಸು ಕೂಡ ಕೋರ್ಟ್ನ ಮುಂದೆ ಇತ್ತು. ಹಾಗೆಯೇ ಅವ್ರಿಗೆ ಹಾಸಿಗೆ, ದಿಂಬು ಮತ್ತು ಇತರ ಬೇಸಿಕ್ ಫೆಸಿಲಿಟೀಸನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಕರಣ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಬಂದಿದೆ. ಅಗ್ರಹಾರದಲ್ಲೇ ದರ್ಶನವನ್ನು ಮುಂದುವರಿಸ್ಬೋದು, ಅಗ್ರಹಾರದಲ್ಲೇ ಇರ್ಬೋದು, ದರ್ಶನ ಅಲ್ಲೇ ಕೊಡಬಹುದು ಅಂತ ಹೇಳಿ. ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ, ದರ್ಶನ್ ಅವ್ರನ್ನ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥ ತೀರ್ಪನ್ನು ಕೋರ್ಟ್ ಕೊಟ್ಟಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಂಥ ಕಾರಣಗಳಿಲ್ಲ. ಅವ್ರನ್ನ ಬಳ್ಳಾರಿ ಜೈಲಿಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಸಲೇಬೇಕು, ಅನಿವಾರ್ಯತೆ ಇದೆ ಅನ್ನುವಂತಹ ಯಾವುದೇ ಕಾರಣಗಳಿಲ್ಲ. ಬದಲಿಗೆ ಅವರಿಗೆ ಇಲ್ಲೇ ಇರಬೇಕು, ಅವರು ಪ್ರಪನಾಗ್ರಹಾರ ಜೈಲಲ್ಲೇ ಇರಲಿ. ಅವರಿಗೆ ಬಹಳ ಅವಶ್ಯಕವಾಗಿರುವಂಥದ್ದು ಮಲಗೋದಕ್ಕೆ ಹಾಸಿಗೆ ಬೇಕು, ತಲೆ ದಿಂಬು ಬೇಕು. ಹಾಗಾಗಿ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನು ಅವರಿಗೆ ಕೊಡಬೇಕು. ಬರೀ ಚಾಪೆಯಲ್ಲಿ ಅವರು ಮಲ್ಕೊಳ್ತಿದ್ದಾರೆ, ಹಾಸಿಗೆ ಮತ್ತು ದಿಂಬನ್ನು ಅವ್ರು ಕೊಡ್ಬೋದು. ಯಾಕಂದರೆ ವಿಚಾರಣಾಧೀನ ಕೈದಿಯಾಗಿರೋದ್ರಿಂದಾಗಿ ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರುವಂಥ ಅವಕಾಶ ಅದು. ಜೈಲಿನ ಒಳಗೆ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಬೋದು. ಜೈಲಿನ ಒಳಗಡೆ ಎಲ್ಲಿ ಓಡಾಡಬೇಕು ಅನ್ನೋಂಥದ್ದನ್ನು ಜೈಲಧಿಕಾರಿಗಳು ತೀರ್ಮಾನಿಸ್ತಾರೆ. ಆದರೆ ಜೈಲಿನ ಒಳಗಡೆ ಅವರಿಗೆ ವಾಕಿಂಗ್ ಹೋಗೋದಕ್ಕೆ ಅವಕಾಶವನ್ನು ಕೊಡಬೇಕು. ಅವರು ವಾಕಿಂಗ್ ಹೋಗ್ಬೋದು. ಆ ಮೂಲಕವಾಗಿ ಸೂರ್ಯನ ಬೆಳಕೇ ಬೀಳ್ತಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕಾಗಿ ಅವರು ಓಡಾಡ್ಬೋದು. ಜೊತೆಗೆ 5 ಜೊತೆ ಬಟ್ಟೆ ಇಟ್ಕೊಳ್ಬೋದು. ಜೈಲು ನಿಯಮದಂತೆಯೇ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು. ಹೆಚ್ಚುವರಿ ಯಾವುದೂ ಇಲ್ಲ, ಜೈಲು ನಿಯಮದ ಪ್ರಕಾರವಾಗಿ ಸವಲತ್ತು ಕೊಡಬೇಕು. ಕನಿಷ್ಠ ಸೌಲಭ್ಯಗಳನ್ನು ಅವರಿಗೆ ನೀಡಲೇಬೇಕು. ಅಂದರೆ ಒಬ್ಬ ವಿಚಾರಣಾಧೀನ ಕೈದಿಯಾಗಿರುವಾಗ ಕನಿಷ್ಠ ಸೌಲಭ್ಯ ಕೊಡಲೇಬೇಕು. ಅನುಚಿತ ವರ್ತನೆ ತೋರಿದರೆ ಮಾತ್ರ ಅವ್ರನ್ನ ಶಿಫ್ಟ್ ಮಾಡೋದು. ಹಾಗೆಂದರೆ ಅವ್ರನ್ನ ಪರ್ಮನೆಂಟ್ ಪರಪ್ಪನಾಗ್ರಹಾರದಲ್ಲೇ ಇಡೋದು ಅಂತೇಳಿಲ್ಲ. ಒಂದು ವೇಳೆ ಅವರ ವರ್ತನೆಯಲ್ಲಿ ಏನಾದರೂ ಅನುಚಿತವಾಗಿದ್ದರೆ, ಜೈಲು ನಿಯಮಗಳನ್ನು ಉಲ್ಲಂಘಿಸಿದರೆ ಆಗ ಅವರನ್ನು ಶಿಫ್ಟ್ ಮಾಡಿಸಬಹುದು. ಆ ಶಿಫ್ಟ್ ಮಾಡುವಂಥ ಅಧಿಕಾರವನ್ನು ಕಾರಾಗೃಹದ IGPಗೆ ಕೋರ್ಟ್ ಕೊಟ್ಟಿದೆ. ಆ ಮೂಲಕವಾಗಿ ಒಂದು ಷರತ್ತಂತೂ ದರ್ಶನ್ಗೆ ಅನ್ವಯ ಆಗುತ್ತೆ. ಕೈದಿಯ ಹಕ್ಕುಗಳನ್ನು ಗೌರವಿಸಬೇಕು ಅಂತೇಳಿ ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂಥ ತನ್ನ ಜಡ್ಜ್ಮೆಂಟ್ನ ಸಂದರ್ಭದಲ್ಲಿ ನ್ಯಾಯಾಧೀಶರು